ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಮಸ್ತ ಕನ್ನಡ ಜನತೆಗೆ ಮತ್ತು ನಮ್ಮ ಶ್ರೀಚಕ್ರ ಚಾನಲ್ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ನಿಮ್ಮ ಪ್ರಯತ್ನಗಳು, ಹಣಕಾಸಿನ ವ್ಯವಹಾರಗಳು ಎಲ್ಲ ರೀತಿಯಲ್ಲಿ ಶುಭವಾಗಲಿ. ಆ ಪರಮೇಶ್ವರನ ಶ್ರೀಮನ್ನಾರಾಯಣನ ಅನುಗ್ರಹ ಈ ವರ್ಷ ಸದಾ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ, ದ್ವಾದಶ ರಾಶಿಗಳಿಗೆ ಈ ಯುಗಾದಿ ಹಬ್ಬದ ದಿನ ನಿಮಗೆ ಯುಗಾದಿ ಪಂಚಾಂಗವನ್ನು ಶ್ರವಣವನ್ನು ನಿಮ್ಮೊಂದಿಗೆ ತರ್ತಾ ಇದ್ದೇನೆ. ಅದರಲ್ಲಿ ಮೀನರಾಶಿ ಜಾತಕರಿಗೆ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ರೀತಿಯ ಅನುಕೂಲ ಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಮೀನರಾಶಿ ಈ ವರ್ಷದಲ್ಲಿ ಕೆಲವು ಅಪರೂಪ, ಅದ್ಭುತ ಮತ್ತು ವಿಶೇಷವಾಗಿರುವಂತಹ ಗ್ರಹಗಳ ಕೂಟವನ್ನು ನಿರ್ಮಾಣವಾಗುವಂತಹ ಒಂದು ರಾಶಿ ಅಂತಲೇ ಹೇಳ್ಬೋದು. ಯಾಕಂದರೆ ಮಾರ್ಚ್ 28ರಂದು ಷಷ್ಠಗ್ರಹ ಕೂಟ ನಿರ್ಮಾಣವಾಗಿದೆ ಮೀನರಾಶಿಯಲ್ಲಿ. ಮೀನರಾಶಿಯ ಜನ್ಮದಲ್ಲಿ 6 ಪ್ರಧಾನ ಗ್ರಹಗಳು ಈ ಮೀನರಾಶಿಯಲ್ಲಿ ಸ್ಥಾನ ಮಾಡಿಕೊಂಡು ಷಷ್ಠಗ್ರಹ ಕೂಟವನ್ನು ನಿರ್ಮಾಣ ಮಾಡಿದೆ. ಮಾರ್ಚ್ 28ರಂದು ಮೀನರಾಶಿಯಲ್ಲಿ ಷಷ್ಠಗ್ರಹ ಕೂಟ ನಿರ್ಮಾಣವಾಗಿದೆ. ಮಾರ್ಚ್ 29ರಂದು ಈ ಶನಿ ಬದಲಾವಣೆ, ಕುಂಭರಾಶಿಯಿಂದ ಈ ಶನಿ ಬಂದು ಮೀನರಾಶಿನ ಜನ್ಮರಾಶಿಯಾಗಿ ಮಾಡಿ ಮುಖ್ಯವಾಗಿ ಯಾವ ರೀತಿ ಫಲಗಳು ಕೊಡ್ತಾ ಇದ್ದಾನೆ ಅಂತ ತುಂಬ ಜನರಿಗೆ ಒಂದು ಒಳ್ಳೆಯ ಉತ್ಸುಕತೆ ಇದೆ, ಉತ್ಸಾಹ ಇದೆ, ತಿಳ್ಕೋಬೇಕು ಅನ್ನುವಂತಹ ಒಂದು ಆತೃತ ಇದೆ. ಆದ್ದರಿಂದ ಈ ಮೀನರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದವರು, ಉತ್ತರಾಭಾದ್ರ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದವರು, ರೇವತಿ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ ಜನಿಸಿದವರು ಮೀನರಾಶಿಗೆ ಸೇರುತ್ತಾರೆ. ಮುಖ್ಯವಾಗಿ ನಮಗೆ ನಕ್ಷತ್ರ ಗೊತ್ತಿಲ್ಲ, ನಮ್ಮದು ಮೀನರಾಶಿ ಯಾವ ಥರ ತಿಳ್ಕೋಬೇಕು ಅಂತ ಕೇಳಿದರೆ, ನಿಮ್ಮ ಹೆಸರಿನಲ್ಲಿ ಮೊದಲನೇ ಅಕ್ಷರ ದಿ, ಧು, ಖ, ಝ, ಥ, ದೆ, ದೋ, ಛ, ಛಿ ಈ ಅಕ್ಷರಗಳಿಂದ ನಿಮ್ಮ ಹೆಸರು ಆರಂಭವಾದರೆ ನೀವು ಮೀನರಾಶಿಗೆ ಸೇರುತ್ತಾರೆ. ಗೋಚಾರ ರೀತಿಯ ಫಲಗಳನ್ನು ನೋಡಬಹುದು. ಇನ್ನು ಮೀನರಾಶಿಯವರು ಈ ವರ್ಷದಲ್ಲಿ ಯಾವ ವಾರಗಳಲ್ಲಿ ಕೆಲಸಗಳನ್ನು ಆರಂಭಿಸಿದರೆ, ಪ್ರಯತ್ನಗಳು ಆರಂಭಿಸಿದರೆ, ವಿವಾಹಾದಿ ಶುಭ ಕಾರ್ಯಗಳ ಬಗ್ಗೆ ಪ್ರಯತ್ನಗಳನ್ನಾಗಲಿ, ಹೊಸ ವ್ಯಾಪಾರವನ್ನಾಗಲಿ, ಹೊಸ ಅದೃಷ್ಟ ತರುವಂತಹ ವಾರಗಳು ಯಾವುದು ಅನ್ನುವುದು ತಿಳಿಯೋದಾದರೆ, ಮೀನರಾಶಿಯವರಿಗೆ ಈ ವರ್ಷ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ ಅನುಕೂಲವಾಗಿರುವಂತಹ ದಿನಗಳಾಗಿರುತ್ತೆ. ನೀವೇನಾದರೂ ಪ್ರಯಾಣ ಮಾಡಬೇಕು, ಏನಾದರೂ ಹಣ ವಸೂಲಿ ಮಾಡ್ಕೋಬೇಕು, ಕೇಳಬೇಕು, ಏನಾದರೂ ಮುಖ್ಯವಾದಂತಹ ವಿಷಯಗಳನ್ನು ಬಗ್ಗೆ ರಾಜಿ ಸಂಧಾನ ಮಾಡ್ಕೋಬೇಕು ಅಂದ್ರೇನು ಈ ದಿನಗಳಲ್ಲಿ ನೀವು ನಿಮ್ಮ ಕಾರ್ಯಕ್ರಮಗಳು ಇಟ್ಕೊಂಡ್ರೆ ಅದ್ಭುತವಾಗಿರುತ್ತೆ. ಇನ್ನು ಈ ವರ್ಷದಲ್ಲಿ ನೀವು ಯಾವುದಾದ್ರೂ ಪ್ರಯಾಣ ಮಾಡಬೇಕು, ಉತ್ತಮವಾಗಿ ಪ್ರಯಾಣ ಮಾಡಬೇಕು, ಒಳ್ಳೆ ಕೆಲಸ ಹೋಗಿರೋ ಕೆಲಸ ಚೆನ್ನಾಗಿ ಬರಬೇಕು ಮೀನರಾಶಿಯವರಿಗೆ ಈ ವರ್ಷ ಅಂದರೆ, ನೀವು ಈಶಾನ್ಯ ಮೂಲೆಯಿಂದ ನೀವು ಪ್ರಯಾಣ ಮಾಡಿ ಸ್ವಲ್ಪ ದೂರ ಹೋಗಿ ಅಲ್ಲಿಂದ ನೀವು ಯಾವ ದಿಕ್ಕಿಗೆ ಹೋಗ್ತೀರೋ ಆ ದಿಕ್ಕಿಗೆ ಹೋಗಬೇಕು. ಅಂದರೆ ನಿಮಗೆ ಅನುಕೂಲವಾಗಿರುವಂತಹ ದಿಕ್ಕು ಈ ವರ್ಷ ಈಶಾನ್ಯ ದಿಕ್ಕು ಆಗಿರುತ್ತೆ. ಇನ್ನು ಈ ವರ್ಷದಲ್ಲಿ ಕೆಲವು ದಿನಗಳಲ್ಲಿ ನಿಮಗೆ ಅದೃಷ್ಟ ತಂದುಕೊಡುತ್ತೆ, ಅನುಕೂಲವಾಗಿರುತ್ತೆ. ಏನಾದರೂ ಹಣದ ವ್ಯವಹಾರಗಳಲ್ಲಾಗಿರಲಿ, ಹಣಕಾಸಿನ ವ್ಯವಹಾರಗಳು, ವ್ಯಾಪಾರ ವ್ಯವಹಾರಗಳು, ಮದುವೆ ಇತ್ಯಾದಿ ಶುಭ ಕಾರ್ಯಕ್ರಮಗಳ ಚರ್ಚೆಗಳು, ಸಂಧಾನಗಳು, ಸಮಾವೇಶಗಳು, ಮುಖ್ಯವಾದಂತಹ ವಿಷಯಗಳು, ಆಸ್ತಿ ಹಂಚಿಕೆ, ರಿಜಿಸ್ಟ್ರೇಷನ್ಗಳು, ಅಗ್ರಿಮೆಂಟ್ ಬರ್ಕೊಳ್ಳೋದು, ಈ ಥರ ನಾನು ಹೇಳ್ತಾ ಇರುವಂತಹ ಕೆಲವು ದಿನಾಂಕಗಳು, ಡೇಟ್ಗಳು ಹೇಳ್ತೀನಿ. ಈ ಡೇಟ್ಗಳಲ್ಲಿ ಏನಾದರೂ ನೀವು ನಿಮ್ಮ ಕೆಲಸಗಳನ್ನು ಕೈ ಹಿಡಿದರೆ ಅದ್ಭುತವಾಗಿರುತ್ತೆ. ಆ ಡೇಟ್ಗಳೇನಪ್ಪ ಅಂದರೆ 3, 9, 12, 18, 21, 27, 30. ಮತ್ತೊಂದು ಸಾರಿ ಹೇಳ್ತೀನಿ. 3, 9, 12, 18, 21, 27, 30 ಈ ದಿನಾಂಕಗಳಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಮೀನರಾಶಿಯವರಿಗೆ ಶನಿ ಜನ್ಮದಲ್ಲೇ ಇರುವಂತಹ ಕಾರಣದಿಂದ ಇವರಿಗೆ ಏನಾಗಿದೆಯಪ್ಪ ಅಂದರೆ, ಶಾಡೆ ಸಾತಿನ 2ನೇ ಹಂತವು ಆರಂಭವಾಗಿದೆ. 2ನೇ ಹಂತವು ಆರಂಭವಾಗಿ
ಗುರು ಏನಾಗ್ತಾ ಇದೆ, ವೃಷಭ ಮಿಥುನ ರಾಶಿಗಳಲ್ಲಿ ಸಂಚಾರ ಮಾಡುವಾಗ, ಅಂದರೆ ಬಹುತೇಕ ತಿಂಗಳುಗಳು ವೃಷಭ ಮಿಥುನ ಅಂದರೆ ಈ ವರ್ಷದಲ್ಲಿ ಮ್ಯಾಕ್ಸಿಮಮ್ ಒಂದು 9 ತಿಂಗಳ ಕಾಲ ಸ್ವಲ್ಪ ಪ್ರತಿಕೂಲ ಫಲಗಳು, ಸ್ವಲ್ಪ ಮುಂಜಾಗ್ರತೆ ಕ್ರಮಗಳು ತಗೋಬೇಕಾಗಿರುತ್ತೆ ಮೀನರಾಶಿಯವರು. ಅದರ ಜೊತೆಗೆ ಶನಿ ಕೂಡ ಜನ್ಮದಲ್ಲಿ ಇರುವಂತಹ ಕಾರಣದಿಂದ ಮೀನರಾಶಿಯವರು ಕೆಲವು ವಿಷಯಗಳಲ್ಲಿ ಹುಷಾರಾಗಿರಬೇಕಾಗತ್ತೆ. ಅದೇ ಮಾನಸಿಕವಾಗಿ ತುಂಬ ದೃಢವಾಗಿ ಆತ್ಮಸ್ಥೈರ್ಯ, ಧೈರ್ಯ ಇರಬೇಕಾಗುತ್ತೆ. ಮನಸ್ಸಿನಲ್ಲಿ ನಾನಾ ರೀತಿಯ ಚಿಂತೆ, ಅಯ್ಯೋ ಈ ಕೆಲಸ ಆಗಲಿಲ್ಲ, ಮದುವೆ ವ್ಯವಹಾರಗಳು ಮುಂದೆ ಆಗ್ತಾ ಇಲ್ಲ, ಇಟ್ಟಿರುವಂಥ ಕೆಲಸ, ಕೈ ಇಟ್ಟಿರುವಂತಹ ಪ್ರಯತ್ನ ಮುಂದಕ್ಕೆ ಸಾಗ್ತಾ ಇಲ್ಲ, ಮಧ್ಯದಲ್ಲೇ ಏನು ಆಗೋದು ಇಲ್ಲ, ಆಗುತ್ತಾ ಇಲ್ಲ ಅನ್ನೋಂಥ ಒಂದು ಗೊಂದಲ ಇರುತ್ತೆ. ಕೌಟುಂಬಿಕ ಪರವಾಗಿ ಸಂತಾನದ ವಿದ್ಯಾ ವಿಷಯಗಳಲ್ಲಾಗಿರ್ಬೋದು, ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು, ಈ ವೈವಾಹಿಕ ಜೀವನದಲ್ಲಾಗಿರ್ಬೋದು, ಕೆಲವು ವಿಷಯಗಳಲ್ಲಿ ನಾನಾ ವಿಧವಾದಂತಹ ಚಿಂತೆಗಳು ನಿಮಗೆ ಉಂಟಾಗ್ತಾ ಇರುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ಅಡೆತಡೆಗಳು, ವಿಘ್ನಗಳು, ಆತಂಕಗಳು ಎದುರಾಗುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಮಾಡಿರುವಂತಹ ಕೆಲಸನ ಮತ್ತೆ ಮತ್ತೆ ಮಾಡೋದು, ಮತ್ತೆ ಒಂದು ಸಾರಿ ಮಾಡೋದನ್ನು ಮತ್ತೆ ಯಾವುದೇ ರೀತಿ ಫೇಲಾಗಿ ಮತ್ತೆ ಸ್ಟಾರ್ಟಿಂಗಿಂದ ಮಾಡೋದು ಅನ್ನೋದು ಸ್ವಲ್ಪ ಮಾನಸಿಕವಾಗಿ ನಿಮಗೆ ಒತ್ತಡ ಮತ್ತು ಬೇಸರವನ್ನು ತಂದುಕೊಡುತ್ತೆ. ಅದರ ಜೊತೆಗೆ ಬಂಧು ಮಿತ್ರಗಳ ಮುಖಾಂತರ ಅವರೂ ನಮ್ಮದೊಂದು ಕೈ ಇರಲಿ ಅಂತ ಹೇಳ್ಬಿಟ್ಟು ಅವರೂ ಅನಾವಶ್ಯಕವಾಗಿ ನಿಮ್ಮ ಹತ್ರ ವಿರೋಧ ಕಟ್ಕೊಳ್ಳೋದು, ವಾಗ್ವಿವಾದಗಳ ಕಟ್ಕೊಳ್ಳೋದು, ಮನಸ್ತಾಪಗಳುಂಟಾಗೋದು, ನಿಮಗೆ ಹಟ್ಟಾಗುವಂತಹ ಮಾತುಗಳಿಂದ ನಿಮಗೆ ಸ್ವಲ್ಪ ಮನಸ್ತಾಪ, ಅನಾವಶ್ಯಕವಾಗಿ ತಿರುಗಾಟ, ಒಂದೇ ಕೆಲಸಕ್ಕೆ ಪದೇ 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 ಒಂದು ಇವತ್ತಾಗುತ್ತಾ, ನಾಳೆ ಆಗುತ್ತಾ, ನಾಳೆ ಬನ್ನಿ, ನಾಡದ್ದು ಬನ್ನಿ, ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳ್ಬಿಟ್ಟು ಒಂದೇ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಪದೇ ಪದೇ ಅನಾವಶ್ಯಕವಾಗಿ ತಿರುಗಾಟ ಅನ್ನೋದಿರುತ್ತೆ. ಈ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಅಧಿಕಾರಿಗಳಿರ್ತಾರಲ್ವ, ಅಧಿಕಾರಿಗಳಿಂದ ಅನಾವಶ್ಯಕವಾಗಿ ತೊಂದರೆಗಳು, ಕೆಲಸ ಸರಿಯಾಗಿ ಮಾಡಲ್ಲ, ಮತ್ತೊಂದು ಮಾಡಲ್ಲ, ಇದಕ್ಕೆ ಟೈಮ್ ಮಾಡಲ್ಲ, ಟೈಮ್ಗೆ ಬರಲ್ಲ, ಯಾವಾಗಲೂ ಕೆಲಸ ಮಾಡದೆ ಎಲ್ಲೋ ಯೋಚನೆ ಮಾಡ್ತಿರ್ತೀಯ, ಫೋನುಗಳು ಏನೋ ಒಂಥರ ನಿಮ್ಮನ್ನು ಟಾರ್ಗೆಟ್ ಮಾಡಿದಾರೇನೋ ಅನ್ನೋ ರೀತಿಯಲ್ಲಿ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಅನ್ನೋದು ಇರುತ್ತೆ. ಗುರು ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಾಗ ಅಕ್ಟೋಬರ್ಲಿಂದ ಡಿಸೆಂಬರ್ 5ರವರೆಗೂ ಯಾವ ರೀತಿ ಇರುತ್ತೆ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಆ 3 ತಿಂಗಳ ಕಾಲ ನೀವು ಸ್ವಲ್ಪ ಸುಧಾರಿಸ್ಕೋಬೋದು. ಈ ರೀತಿ ಸಮಸ್ಯೆಗಳಿಂದ ಕಟಕ ರಾಶಿಯಲ್ಲಿ ಇರುವಾಗ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಸ್ವಲ್ಪ ಸುಧಾರಣೆ ಆಗುತ್ತೆ. ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಹೊರಗಡೆ ಬರೋದು ಅಥವಾ ದೀರ್ಘಕಾಲಿಕ ಸಮಸ್ಯೆಗಳಿಂದ ಸ್ವಲ್ಪ ಉಪಶಮನ ಸಿಗೋದು, ಒಳ್ಳೆಯ ಟ್ರೀಟ್ಮೆಂಟ್ ತಗೊಳ್ಳೋದು, ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಸಜ್ಜನರ ಸಹವಾಸ, ಒಳ್ಳೆಯ ವ್ಯಕ್ತಿಗಳ ಒಳ್ಳೆ ಮಾರ್ಗದರ್ಶನ ಪಡಿತೀರ. ನಿಮಗೆ ಬಲ ಇಲ್ಲ, ಗುರು ಬಲ ಇಲ್ಲ, ಶನಿ ಬಲ ಇಲ್ಲ, ಅಯ್ಯೋ ಯಾವ ರೀತಿ ಬದುಕೋದು ಅಂದರೆ ತುಂಬ ಜನ ಭಯ ಬೀಳಿಸ್ತಾ ಇದ್ದಾರೆ. ಬೇಡ, ಯಾಕಂದರೆ ನಿಮಗೆ ಇಲ್ದಿದ್ದರೂ ಪರವಾಗಿಲ್ಲ, ನೀವು ಯಾರ ಜೊತೆ ಸಹವಾಸ ಮಾಡ್ತೀರೋ ಅಂಥವರಂತಹ ಈ ಸಹವಾಸಗಳಿಂದ, ಅವರು ಹೇಳಿರುವಂತಹ ಒಳ್ಳೆಯ ಸಲಹೆಗಳಿಂದ, ಅವರು ತೋರಿಸುವಂತಹ ಒಳ್ಳೆಯ ಮಾರ್ಗಗಳಿಂದ, ದಾರಿಗಳಿಂದ ನೀವು ಉತ್ತಮ ಧನಾದಾಯವಾಗಿರಲಿ, ಉತ್ತಮ ಯಶಸ್ಸಾಗಿರಲಿ, ವ್ಯಾಪಾರದಲ್ಲಿ ಅನುಕೂಲತೆಯಾಗಿರಲಿ ಪಡೆಯಬಹುದು. ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇರುವಂತಹ ವಾತಾವರಣ ಇರುತ್ತೆ. ಪ್ರಶಾಂತವಾಗಿ ಯೋಚನೆ ಮಾಡಿ ಏನು ಮಾಡಬೇಕು, ಯಾವ ರೀತಿ ಅವರೋಧಗಳನ್ನು ಅಧಿಗಮಿಸಬೇಕು ಅನ್ನುವಂತಹ ನಿರ್ಧಾರಗಳು ತಗೊಳ್ಳೋಕ್ಕೆ ಅನುಕೂಲವಾಗಿರುತ್ತೆ. ಈ ಆಕಸ್ಮಿಕವಾಗಿ ಧನಯೋಗ, ಧನಾಗಮನ ಅನ್ನೋದಾಗುತ್ತೆ. ನೀವು ಪಟ್ಟಿರುವಂಥ ಕೆಲಸಕ್ಕೆ, ಹಾರ್ಡ್ ವರ್ಕಿಗೆ, ಎಫರ್ಟ್ಗೆ ಸಿಗಬೇಕಾಗಿರುವಂತಹ ಒಂದು ಬೆಲೆ ಆಗಿರಲಿ, ಒಂದು ಮನ್ನಣೆ ಆಗಿರಲಿ, ಈ ಹಣಕಾಸಿನ ವ್ಯವಹಾರಗಳಲ್ಲಿ ಅನುಕೂಲ ಆಗುತ್ತೆ, ಏನು ತೊಂದರೆ ಇಲ್ಲ. ಪ್ರಯತ್ನಗಳು, ನೀವು ಕೈ ಹಿಡಿದಿರುವಂತಹ ಪ್ರಯತ್ನಗಳು ಮಿಥುನ ರಾಶಿಯಲ್ಲಿರುವಾಗ ಪೆಂಡಿಂಗಲ್ಲಿರುತ್ತೆ. ಆದರೆ ಕಟಕ ರಾಶಿಗೆ ಗುರು ಬಂದಾಗ ಆ ಪ್ರಯತ್ನಗಳು ನೀವು ಪೂರ್ತಿ ಆಗುತ್ತೆ, ಸಂಪೂರ್ಣವಾಗುತ್ತೆ. ಮತ್ತು ಏನಾದರೂ ಪೆಂಡಿಂಗ್ ಇರಬೇಕು, ಏನಾದರೂ ಪ್ರಾಬ್ಲಮ್ ಇರುತ್ತೆ, ಏನಾದರೂ ಮಧ್ಯದಲ್ಲಿ ನಿಂತೋಗಿತ್ತು ಅಂತಹ ಕೆಲಸಗಳೆಲ್ಲ ಕೂಡ ಪೂರ್ತಿಯಾಗುತ್ತೆ. ಮತ್ತು ಈ ರೀತಿ ಶುಭ ಫಲಗಳನ್ನೆಲ್ಲ ಕೊಡ್ತಾ ಇರ್ತಾನೆ ಗುರು ಒಂದು 3-4 ತಿಂಗಳ ಕಾಲ. ಆದಮೇಲೆ ಶನಿ ಮೀನರಾಶಿಯಲ್ಲೇ ಸಂಚಾರ ಮಾಡ್ತಾ, ಅಂದರೆ ನಿಮ್ಮ ರಾಶಿಯಲ್ಲೇ ಜನ್ಮದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನೀವೇನಾದರೂ ಗೌರ್ಮೆಂಟ್ ರಿಲೇಟೆಡ್ ಕೆಲಸಕ್ಕೆ
ಈ ಗೌರ್ಮೆಂಟ್ ರಿಲೇಟೆಡ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಸ್ಕಾಲರ್ಶಿಪ್ ಬರಬೇಕು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾವಕಾಶಗಳಂದರೆ ತುಂಬ ಕಷ್ಟಪಟ್ಟು ಓದಬೇಕಾಗಿರುವಂಥ ಸಮಯ ಆಗಿರುತ್ತೆ. ತುಂಬ ನಿಮ್ಮ ವಿದ್ಯಾ ಕಡೆಗೆ ಗಮನ ಇಟ್ಬಿಟ್ಟು ಯಾವುದೇ ವಿಷಯಗಳಲ್ಲಿ ಮೈಂಡ್ ಡೈವರ್ಟ್ ಆಗದೆ, ಯಾವುದೇ ವಿಷಯಗಳಲ್ಲಿ ನೀವು ನಿಮ್ಮ ಮನಸ್ಸಿಗೆ ಆತಂಕಗೊಳಿಸದೆ, ಡೈವರ್ಟ್ ಆಗದೆ, ಮೈಂಡ್ ಡೈವರ್ಟ್ ಆಗದೆ ತದೇಕವಾಗಿ ನೀವು ಮಾಡ್ತಾ ಇರುವಂತಹ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿರುತ್ತೆ. ಮುಖ್ಯವಾಗಿ ಈ ವರ್ಷ ನೀವು ಯಾವುದೇ ವಿಷಯಕ್ಕೂ ಡೈವರ್ಟ್ ಆಗಬಾರ್ದು. ಎಷ್ಟೋ ಡೈವರ್ಟ್ ಆಗುವಂತಹ ವಿಷಯಗಳು ನಡೀತಾ ಇರುತ್ತೆ, ಆದ್ರೂ ಆ ವಿಷಯಗಳಿಗೆ ಡೈವರ್ಟ್ ಆಗಬಾರ್ದು. ಮತ್ತು ಬಂಧು ಮಿತ್ರರಿಂದ ವಿರೋಧ ಕಟ್ಕೊಳ್ಳೋದು, ಬಂಧು ಮಿತ್ರಗಳೊಡನೆ ಅನಾವಶ್ಯಕವಾಗಿ ವಾದ ವಿವಾದಗಳು ನಡೆಯೋದು, ವಿರೋಧಗಳು ಕಟ್ಕೊಳ್ಳೋದು, ಸ್ತ್ರೀ ಸಂಬಂಧ ವ್ಯವಹಾರಗಳು ಮುಖ್ಯವಾಗಿ ನೋಡಿ, ಹನಿ ಟ್ರ್ಯಾಪ್ ನಡೆಯಬಹುದು, ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಯಾರೋ ಸ್ವೀಟಾಗಿ ಮಾಡ್ತಾ ವಿಡಿಯೋ ಕಾಲ್ ಮಾಡ್ತಾರೆ, ನೀವು ಸ್ವಲ್ಪ ಆಕರ್ಷಿತರಾಗಿ ಸ್ವಲ್ಪ ಸ್ಕ್ಯಾಮ್ಗಳಿಗೆ ಸಿಗಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅವರನ್ನು ನೀವು ಮಾತಾಡೋದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಬಿಟ್ಟು ನಿಮಗೆ ವಾಪಸ್ ಕಳಿಸ್ಬಿಟ್ಟು ಇಷ್ಟು ಅಮೌಂಟ್ ಕೊಡ್ತೀರಾ, ಇಲ್ಲಾಂದರೆ ನಾನು ಎಲ್ಲರಿಗೂ ಪಬ್ಲಿಕ್ ಮಾಡಬೇಕಾ ಅಂತ ಈ ಸ್ತ್ರೀ ಸಹವಾಸದಿಂದ ಸ್ತ್ರೀಯರಿಂದ ವ್ಯವಹಾರ ಮಾಡುವಂಥ ಸಂದರ್ಭಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ಇಂಥ ವಿಷಯಗಳಿಗೆ ನೀವು ಹುಷಾರಾಗಿರಬೇಕು. ಸ್ವೀಟಾಗಿ ಮಾತಾಡಿ ಈ ಮ್ಯಾಟ್ರಿಮೋನಿಗಳ ಮುಖಾಂತರ ಆಗಿರಲಿ, ಮತ್ತೊಂದಾಗಿರಲಿ, ಇನ್ನೊಂದಾಗಿರಲಿ, ಯಾವುದೇ ವಿಷಯದಲ್ಲಿ ಸ್ವಲ್ಪ ಹಣಕಾಸಿನ ನಷ್ಟ ಆಗದೆ, ಅವರಿಂದ ತೊಂದರೆ ಆಗದೆ ನೋಡ್ಕೊಳ್ಳೋ ಹುಷಾರಾಗಿರಬೇಕು. ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು. ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ ಇದ್ದಕ್ಕಿದ್ದಂಗೆ ವ್ಯಾಪಾರದ ಡೌನ್ ಆಗೋದು, ಅಥವಾ ನೀವು ತುಂಬ ರಾ ಮೆಟೀರಿಯಲ್ ತೊಗೊಂಡು ಬರ್ತೀರ, ಪ್ರಾಡಕ್ಟ್ಸ್ ತೊಗೊಂಡಿರ್ತೀರ, ಆದರೆ ಸದ್ಯಕ್ಕೆ ಅದು ಸೇಲ್ ಆಗದೇ ಇರೋದು, ಆರ್ಡರ್ಗಳು ತುಂಬ ಕೊಟ್ಟಿರ್ತಾರೆ, ಆದರೆ ಟೈಮ್ಗೆ ನೀವು ಡೆಲಿವರಿ ಮಾಡೋದರಿಂದ ನಿಮಗನ್ನ ಬಿಟ್ಕೊಡೋದು, ಈ ಉದ್ಯೋಗದಲ್ಲಿ ಅನಾವಶ್ಯಕವಾಗಿ ಲೇ ಆಫ್ ಆಗೋದು, ಉದ್ಯೋಗದಿಂದ ಹೊರಗಡೆ ಬರೋದು, ಮತ್ತೊಂದು ಉದ್ಯೋಗಕ್ಕೋಸ್ಕರ ಸತತ ಪ್ರಯತ್ನ ಮಾಡೋದು, ಈ ರೀತಿ ಉದ್ಯೋಗದಲ್ಲಿ ತೊಂದರೆಗಳಿರುತ್ತೆ. ಅನಾವಶ್ಯಕವಾಗಿ ಧನ ನಷ್ಟ, ಅನಾವಶ್ಯಕವಾಗಿ ಖರ್ಚುಗಳು, ಅನಾವಶ್ಯಕವಾಗಿ ತಿರುಗಾಟ ಜಾಸ್ತಿ ಆಗುತ್ತೆ. ಒಂದೇ ಕೆಲಸಕ್ಕೆ ಪದೇ ಪದೇ ಓಡಾಡುವುದು ಮತ್ತು ಈ ರೀತಿ ಪ್ರತಿಕೂಲ ಫಲಗಳಿರೋದ್ರಿಂದ ನೀವು ಈ ವರ್ಷ ಮುಖ್ಯವಾಗಿ ಮೀನರಾಶಿಯವರು ಕೋಪ, ತಾಳ್ಮೆ, ಈ ತಾಳ್ಮೆಯನ್ನು ಇಟ್ಕೋಬೇಕಾಗುತ್ತೆ, ಕೋಪವನ್ನು ದೂರ ಇಟ್ಬೇಕಾಗುತ್ತೆ. ಮಾತಿನ ಬರದಲ್ಲಿ ಮಾತಾಡೋದು, ಆಮೇಲೆ ಅಯ್ಯೋ ನಾನು ಈ ಥರ ಮಾಡ್ಕೊಳ್ಳೋದ್ರಿಂದ ನನಗೆ ಸಮಸ್ಯೆ ಉಂಟಾಗುತ್ತೆ ಅನ್ನುವಂತಹ ರಿಯಲೈಸೇಷನು ನಿಮ್ಮಲ್ಲಿ ಕಾಣಿಸುತ್ತೆ. ಆದರೆ ಸ್ವಲ್ಪ ಮೌನವಾಗಿರೋದು, ಒಂದು ಡಿಸಿಪ್ಲೈನ್ಡ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿ. ಯಾರ ವಿಷಯಕ್ಕೂ ತಲೆ ಹಾಕಬೇಡಿ. ನಿಮ್ಮ ಕೆಲಸ ಹಾರ್ಡ್ ವರ್ಕ್, ಎಷ್ಟು ಹಾರ್ಡ್ ವರ್ಕ್ ಆಗ್ತೀರೋ ಶನಿ ಪರಮಾತ್ಮನಿಗೆ ಅಷ್ಟು ಕರ್ಮಕಾರಕನಾಗಿರೋದ್ರಿಂದ ಈ ಹಾರ್ಡ್ ವರ್ಕ್ ಮಾಡೋರು, ಒಳ್ಳೆಯ ಮಾರ್ಗಗಳಲ್ಲಿ, ಧರ್ಮ ಮಾರ್ಗಗಳಲ್ಲಿ ಒಳ್ಳೆಯ ವಿಷಯಗಳನ್ನು ಮಾಡುವವರು, ಒಳ್ಳೆಯ ಮಾತುಗಳನ್ನು ಆಡುವವರು, ಒಳ್ಳೆಯ ಕೆಲಸ ದಾನ ಧರ್ಮಗಳನ್ನು ಮಾಡುವವರು ಅಂದರೆ ಶನಿ ಪರಮಾತ್ಮನಿಗೆ ತುಂಬ ಇಷ್ಟ ಅಂತೆ. ಆದ್ದರಿಂದ ಸಾಕಷ್ಟು ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳು, ಸೇವೆಯನ್ನು ಮಾಡುತ್ತಾ ಈ ಶನಿ ಭಗವಾನನ ಕೃಪೆಗೆ ಮತ್ತು ಕೆಲವೊಂದು ಪರಿಹಾರಗಳಿದೆ. ಗುರುಬಲನೂ ಜಾಸ್ತಿ ಇಲ್ಲ, ಆದ ಕಾರಣ ನೀವು ಪ್ರತಿ ಗುರುವಾರ ಕಡಲೆಕಾಳು, 1/4 kg ಕಡಲೆಕಾಳನ್ನು ನೀವು ಪಂಡಿತರಿಗೆ ಪ್ರತಿ ಗುರುವಾರ ಅಂದರೆ ಮಾಸದಲ್ಲಿ ಯಾವುದಾದ್ರೂ ಒಂದು ಗುರುವಾರ ನೀವು ಈ ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ ಮತ್ತು ಗುರುರಾಯರು ದತ್ತಾತ್ರೇಯರ ಆರಾಧನೆ ಮಾಡೋದರಿಂದ ಈ ರೀತಿ ನೀವು ಗುರುಬಲವನ್ನು ಜಾಸ್ತಿ ಮಾಡ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಈ ಮೂಗ ಪ್ರಾಣಿಗಳು ಬೀದಿಯಲ್ಲಿ ಅಲ್ಲಿತಾ ಇರುತ್ತೆ, ಅದಕ್ಕೆ ಸ್ವಲ್ಪ ಆಹಾರವನ್ನು ಕೊಡೋದ್ರಿಂದನೂ ನೀವು ಗುರುಬಲ ಜಾಸ್ತಿ ಮಾಡಿಸಿಕೊಳ್ಳಬಹುದು. ಗೋಮಾತೆಗೆ ಮುಖ್ಯವಾಗಿ ಆಹಾರವನ್ನು ನೀಡುವುದರಿಂದ ನಿಮಗೆ ಉತ್ತಮ ಫಲಗಳು ಸಿಗುತ್ತೆ. ಮತ್ತು ಅದರ ಜೊತೆಗೆ ಶನಿ ಭಗವಾನಿಗೆ ಸಂಬಂಧಪಟ್ಟಿರುವಂಥ ಪ್ರತಿ ಶನಿವಾರ ಶನಿ ಭಗವಾನಿಗೆ ಅನುಕೂಲವಾಗಿರುವಂತಹ ಈ ಮುಖ್ಯವಾಗಿ ಈ ನರಸಿಂಹಸ್ವಾಮಿಗಾಗಿರಲಿ, ಆಂಜನೇಯ ಸ್ವಾಮಿ ಆಗಿರಲಿ, ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಯಾವುದೋ ಒಂದು 7 ಶನಿವಾರಗಳು ಏಕಭುಕ್ತ ವ್ರತವನ್ನು ಆಚರಣೆ ಮಾಡಿ, ಒಂದೊಪ್ಪತ್ತು ಊಟ ಅಂತ ಹೇಳ್ತಾರಲ್ವ, ಸಾಯಂಕಾಲ ಸ್ವಲ್ಪ ಮಿತಾಹಾರವನ್ನು ತಗೊಂಡು ನಿಷ್ಠೆಯಿಂದ ಶ್ರೀ ಶನಿ ಮಹಾತ್ಮನ ನವಗ್ರಹನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕಪ್ಪು ಎಳ್ಳೆ ಎಣ್ಣಿನಿಂದ ದೀಪಾರಾಧನೆ ಮಾಡುವುದು, ಒಂದು 19 ಬಾರಿ ಶನಿ ಸ್ತೋತ್ರವನ್ನು ಸಾಧ್ಯವಾದರೆ ಪ್ರತಿದಿನವೂ ನೀವು ಓಂ ಶಂ ಶನಯೇ ನಮಃ ಅನ್ನುವಂತಹ ಮಂತ್ರವನ್ನು 108 ಬಾರಿ ಜಪ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ಅನುಕೂಲವಾಗುತ್ತೆ.
ಸೊ ಆದ್ದರಿಂದ ಈ ರೀತಿ ಪರಿಹಾರಗಳು ತಗೊಂಡ್ರೆ ನಿಮಗೆ ಗ್ರಹ ದೋಷಗಳು ಸಾಕಷ್ಟು ಮಟ್ಟಿಗೆ ಅನುಕೂಲವಾಗುತ್ತೆ. ಈ ವರ್ಷದಲ್ಲಿ ಜೀವನ ಸುಗಮವಾಗುತ್ತೆ. ಬರುವಂತಹ ತೊಂದರೆಗಳಿಗೆ ಒಂದು ದಾರಿದೀಪವಾಗಿ ಮಾರ್ಗದರ್ಶನವನ್ನು ತೋರಿಸ್ತಾರೆ ಅಂತ ಹೇಳುತ್ತಾ, ಆ ಪರಮೇಶ್ವರನ ಶ್ರೀಮನ್ನಾರಾಯಣನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.